ಹಾಯ್ ನಮಸ್ಕಾರ ಎಲ್ರಿಗೂ. ಎತ್ತ ತಾಯಿ ಒತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಎನ್ನುವ ನಾಣ್ಣುಡಿಯಂತೆ ಈ ದಿನ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ. ನಾವೆಲ್ಲರೂ ನವಂಬರ್ 1 ಕನ್ನಡಿಗರು, ನವಂಬರ್ ಕನ್ನಡಿಗರು ಅಂತಂದೇಳಿ ಕರೀತಾರೆ ಸುಮಾರು ಜನ ಆಡು ಭಾಷೆಯಲ್ಲಿ. ಪ್ರಸ್ತುತವಾಗಿ ನಮ್ಮ ರಾಜ್ಯದಲ್ಲಿ ಕನ್ನಡಿಗರಿಗೆ ನವಂಬರ್ ಕನ್ನಡಿಗರೇ ಆಗಿ ಉಳಿದಿದ್ದಾರೆ. ಸುಮಾರು ಜನ ಜಸ್ಟ್ 7 days ಬ್ಯಾಕ್ ವ್ಯಾಲೆಂಟೈನ್ಸ್ ಡೇಗೆ ತಮ್ಮ ಪ್ರೇಯಸಿಯರು ತಮ್ಮ ಮಡಿದಿಯರು ಫೋಟೋ ಹಾಕಿ ವಿಶ್ ಮಾಡ್ದಂಗೆ ಇವತ್ತು ಅಂತಾರಾಷ್ಟ್ರೀಯ ಭಾಷಾ ದಿನ ಅಂದರೆ ಮಾತೃಭಾಷಾ ದಿನದ. ನಾವು ಕನ್ನಡಿಗರು, ನಮ್ಮ ಭಾಷೆ ಕನ್ನಡ, ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನದ ಶುಭಾಶಯಗಳಂತ ಯಾವ ಒಬ್ಬ ವ್ಯಕ್ತಿಯ ಸ್ಟೇಟಸ್ನಲ್ಲೂ ಸಹ ನಾನು ನೋಡಿಲ್ಲ. ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಕಂಡಿದ್ದಾರೆ. ನೋಡಿ ಎಲ್ಲಿದೆ ಕನ್ನಡ ರಕ್ಷಣಾ ವೇದಿಕೆಯರು, KRSನವರು, ಕನ್ನಡ ಸೇನಾ ಪಕ್ಷದವರು ಯಾರು ಸಹ ಅಫಿಷಿಯಲಿ ಆಗಿ ಯಾವುದೇ ಒಂದು TV ಮಾಧ್ಯಮದಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಬರ್ತಾ ಇಲ್ಲ. ದಯವಿಟ್ಟು ನಮ್ಮ ಅನ್ನ ಕೊಡ್ತಕ್ಕಂಥ ಭಾಷೆ, ಉಸಿರಾಡ್ತಕ್ಕಂಥ ಭಾಷೆ ಕನ್ನಡ ಭಾಷೆ. ಈ ಕನ್ನಡ ಭಾಷೆಗೆ ಅಂತಾರಾಷ್ಟ್ರೀಯ ಮಾನ್ಯತೆ ಸಹ ಇದೆ, 2000 ವರ್ಷಗಳ ಇತಿಹಾಸ ಸಹ ಇದೆ. ಅಂಥದ್ರಲ್ಲಿ 1999 ನವಂಬರ್ 17ರಂದು ಅಂತಾರಾಷ್ಟ್ರೀಯ ಭಾಷಾ ದಿನವಾಗಿ ಫೆಬ್ರವರಿ 21 ಸೆಲೆಕ್ಷನ್ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಅಂತಾರಾಷ್ಟ್ರೀಯ ಭಾಷಾ ದಿನ ಅಂತಂದೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಆದರೂ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಜನ ಈ ಅಂತಾರಾಷ್ಟ್ರೀಯ ಭಾಷಾ ದಿನವನ್ನು ಆಚರಣೆ ಮಾಡ್ತಾರೆ. ನಮಗೆ ಬದುಕಲು ಜೀವನ ಕೊಟ್ಟಿರ್ತಕ್ಕಂಥ ನಮ್ಮ ಭಾಷೆ ಮಾತೃಭಾಷೆಗೆ ನಾವು ತಾಯಿನ ಯಾವ ಥರ ನೋಡ್ಕೊಂತೀವೋ ನಮ್ಮ ಮಾತೃಭಾಷೆಗೂ ಸಹ ಅದೇ ಥರ ಗೌರವ ಕೊಟ್ಟು ನಾವು ನೋಡ್ಕೋಬೇಕಂತ ಹೇಳ್ತಾ, ಯಾರ್ಯಾರಿಗೆಲ್ಲ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಗೊತ್ತಿಲ್ಲ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಫೆಬ್ರವರಿ 21 ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಅಂತೇಳಿ ನಾವು ಕರಿತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.